ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನೋಡ್ತಿದ್ದೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ರೆಡಿ ಇವತ್ತಿನ ವ್ಲಾಗ್ ಏನು ಅನ್ನೋದು ನೀವು ತಮ್ಲೈನಲ್ಲಿ ನೋಡಿರ್ತೀರ. ನೋಡಿನೇ ನನ್ನ ಒಂದು ವಿಡಿಯೋನ ಓಪನ್ ಮಾಡಿರ್ತೀರ. ಬಿಕಾಸ್ ಇದು ತುಂಬ ಜನ ಪ್ರೆಗ್ನೆಂಟ್ ವುಮೆನ್ಸ್ಗೆ ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿ ಇರುತ್ತೆ. ಬಿಕಾಸ್ ಯಾರೇ ಆಗಿರ್ಬೋದು, ಒಂದು ಪ್ರೆಗ್ನೆಂಟ್ ಆಗಿದ ತಕ್ಷಣ ನನಗೆ ಹೆಣ್ಮಗು ಆಗುತ್ತಾ ಗಂಡು ಮಗು ಆಗುತ್ತಾ ಅನ್ನೋ ಒಂದು ಆಸೆ ಇದ್ದೇ ಇರುತ್ತೆ. ಸೊ ಯಾರಿಗೆಲ್ಲ ಗಂಡು ಮಗು ಬೇಕು ಅವರು ಈ ವಿಡಿಯೋ ನೋಡ್ಬೋದು, ಇಲ್ಲ ಹೆಣ್ಮಗು ಬೇಕು ಅನ್ನೋರು ಕೂಡ ನೋಡ್ಬೋದು. ಬಿಕಾಸ್ ಹೆಣ್ಮಗು ಬೇಕು ಅಂದವ್ರಿಗೆ ಈ ಸಿಮ್ಟಮ್ಸ್ ಇಲ್ಲ ಅಂತಂದರೆ ನನಗೆ ಹೆಣ್ಮಗು ಆಗುತ್ತೆ ಅನ್ನೋ ಆಸೆ ಕೂಡ ಇರುತ್ತೆ. ಸೊ ಇದು 100% ವರ್ಕ್ ಆಗುತ್ತೆ ಅಂತ ಅಲ್ಲ. ನನ್ನ ಮಗು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಆಗಿರ್ಬೋದು ಮತ್ತು ಚೆಕಪ್ದು ರಿಪೋರ್ಟ್ಸ್ ಆಗಿರ್ಬೋದು ನಾನು ತೋರಿಸ್ತೀನಿ. ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಅಂದರೆ ಯಾವ ರೀತಿ ಇರುತ್ತೆ ಬೇಬಿ ಬಾಯ್ ಏನಂತಾರೆ ಫರ್ಟೈಲ್ ಹಾರ್ಟ್ ರೇಟ್ ಇರ್ಬೋದು, ಅದೆಲ್ಲ ಎಷ್ಟಿರುತ್ತೆ ಏನು ಅನ್ನೋದು ಇನ್ ಡೀಟೇಲ್ಸಾಗಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ನಿಮಗೂ ಗೊತ್ತಾಗುತ್ತೆ ಹೇಗಿರುತ್ತೆ ಬೇಬಿ ಬಾಯ್ ಸ್ಕ್ಯಾನಿಂಗ್ ರಿಪೋರ್ಟ್ಸ್ 3 ಮಂತ್ಸ್ದು, 5 ಮಂತ್ಸ್ದು ಮತ್ತು 7 ಮಂತ್ಸ್, 9 ಮಂತ್ಸ್ದು. ನಾನು ಮಾಡಿಸಿರೋದು ಒಂದು 2 to 3 ಸ್ಕ್ಯಾನಿಂಗ್ ಮಾಡಿಸಿದ್ದೀನಿ. ನೋಡೋಣ ಬನ್ನಿ, ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಬೇಬಿ ಬಾಯ್ದು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಅಂತ. ಸೊ ಈಗ ತೋರಿಸ್ತೀನಿ, ನೋಡ್ತಾ ಇರ್ಬೋದಲ್ವಾ. ನಾನು ತೋರಿಸಿದ್ದು ಆ್ಯಕ್ಚುಲಾಗಿ Cloud9 ಜಯನಗರಲ್ಲಿ. ಡಾಕ್ಟರ್ ಬಂದು ಡಾಕ್ಟರ್ ಪೂರ್ಣಿಮಾ ಮೂರ್ತಿ ಅಂದ್ಬಿಟ್ಟು ತುಂಬ ಚೆನ್ನಾಗೇ ನೋಡ್ತಾ ಇರ್ಬೋದು. ಡಾಕ್ಟರ್ ಪೂರ್ಣಿಮಾ ಮೂರ್ತಿ ಅಂತ ಇವರು 45+ ಇಯರ್ ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಆಗಿರ್ತಾರೆ, ಗೈನಕಾಲಜಿಸ್ಟು. ಸೊ ನೀವು ಯಾರಾದರೂ ನಿಯರ್ ಬೈ Cloud9ಅಲ್ಲಿ ತೋರಿಸ್ತಿದ್ದೀರಾ ಅಂತಂದರೆ ತುಂಬ ಜನ ಡಾಕ್ಟರ್ಸ್ ಇದ್ದಾರೆ ಅಲ್ಲಿ, ಗೈನಕಾಲಜಿಸ್ಟ್ಸು. ಬಟ್ ನೀವು ಯಾರಾದರೂ ತೋರಿಸ್ಬೇಕು ಅಂತಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಚೆನ್ನಾಗಿ ನೋಡ್ತಾರೆ ಅಂತ ಹೇಳ್ತೀನಿ. ಮೊದಲಿಗೆ ಇದು ಬಂದು ನನ್ನ ಬೇಬಿ ಬಾಯ್ದು ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿರುತ್ತೆ. ನಾನು ಫಸ್ಟ್ ಟ್ರೈಮಿಸ್ಟರ್ ನೋಡ್ತಾ ಇರ್ಬೋದು ಇಲ್ಲಿ, ಫಸ್ಟ್ ಟ್ರೈಮಿಸ್ಟರ್ ಸ್ಕ್ರೀನಿಂಗ್ ರಿಪೋರ್ಟ್ ಅಂತ ಇದೆ. ನಾನು ಫಸ್ಟ್ ಟೈಮ್ ಹೋಗಿದ್ದು ಹಾಸ್ಪಿಟಲ್ಗೆ ಅಂದರೆ September 2. ಅಂದರೆ ನನಗೆ ಆಲ್ಮೋಸ್ಟ್ 3 ಮಂತ್ಸ್ ಕಂಪ್ಲೀಟ್ ಆಗೋಗಿತ್ತು ನಾನು ಫಸ್ಟ್ ಸ್ಕ್ಯಾನಿಂಗ್ ಹೋದಾಗ. ಅಷ್ಟೊತ್ತಿಗೆ ಆಲ್ರೆಡಿ 11 ವೀಕ್ಸ್ 11 ವೀಕ್ಸ್ 6 ಡೇಸ್ ಆಗಿತ್ತು. ಸೊ EDD ಸ್ಕ್ಯಾನ್ ಬಂದು ಫಸ್ಟ್ ನನಗೆ ಅಂದರೆ ಲಾಸ್ಟ್ ಡೆಲಿವರಿ ಡೇಟ್ ಕೊಟ್ಟಿದ್ದು 13th ಮಾರ್ಚ್ ಒಂದು ಕೊಟ್ಟಿದ್ದರು ಮತ್ತು 17th ಮಾರ್ಚ್ ಒಂದು ಕೊಟ್ಟಿದ್ದರು. ಸೊ ನಾನು ಫಸ್ಟ್ ಸ್ಕ್ಯಾನಿಂಗ್ ಮಾಡಿಸಿದಾಗ ಅದರಲ್ಲಿ ಬಂದಿದ್ದು ಫರ್ಟೈಲ್ ಹಾರ್ಟ್ ರೇಟ್ ಅಂತಂದರೆ FHR ಅಂತಾರಲ್ಲ, ಅದು 174 BPM ಇತ್ತು. ಸೊ ಇದು ಕೂಡ ಅಷ್ಟೇ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ಜೆಂಡರ್ನ ಕಂಡುಹಿಡಿಯೋದಕ್ಕೆ. ಬಟ್ ಆ ಥರನೇ ಒಂದು ಒಬ್ಬೊಬ್ರಿಗಿರುತ್ತೆ. ಬಟ್ ಇದು ನನಗೆ ಆಲ್ಮೋಸ್ಟ್ ಗೊತ್ತಿರೋ ಥರ FHR ಬಂದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಮತ್ತು ನೆಕ್ಸ್ಟು ಇದು ಕೂಡ ಅಷ್ಟೇ, ನ್ಯಾಚುರಲ್ ಇದಂತಾರೆ, ಇದು 1 mm ಇದೆ. ಸೊ ಇದನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು. ನೆಕ್ಸ್ಟು ಹೋಗ್ತಾ ಸ್ಕ್ಯಾನಿಂಗ್ಸಲ್ಲಿ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ತೋರಿಸ್ತೀನಿ. ಬಟ್ ಮಗುದು ಶೇಪ್ ಕೂಡ ನೋಡಿ ನಿಮಗೆ ಗೊತ್ತಾಗುತ್ತೆ, ಅಂದರೆ ಬೇಬಿ ಬಾಯ್ ಆರ್ ಗರ್ಲ್ ಅಂತ ನನಗೆ ಗೊತ್ತಿರೋ ಥರ ನಾನು ಡಿಫ್ರೆನ್ಸ್ ಏನಿರುತ್ತೆ ಅಂತ ಹೇಳ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ ನೀವು, ನೋಡಿ ಇಲ್ಲಿ ಬೇಬಿ ಬಾಯ್ ಇದ್ದರೆ ಆಲ್ಮೋಸ್ಟ್ ಈ ಥರ ಸರ್ಕಲ್ಲಾಗೆ ಹೆಡ್ ಕಾಣಿಸುತ್ತೆ ಅಂತ ಹೇಳ್ತಾರೆ. ನನ್ನ ಸಿಸ್ಟರ್ ಇನ್ ಲಾ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಕೂಡ ನೋಡಿದ್ದೀನಿ, ಅಂದರೆ ಅವ್ರಿಗೆ ಗರ್ಲ್ ಬೇಬಿ ಆಗಿತ್ತು. ಸೊ ಅವ್ರ ಸ್ಕ್ಯಾನಿಂಗ್ ರಿಪೋರ್ಟ್ಸಲ್ಲಿ ನಾನು ನೋಡಿರೋ ಪ್ರಕಾರ ನೋಡಿ, ಅವ್ರ ಗರ್ಲ್ ಬೇಬಿ ಇದ್ದರೆ ಈ ಥರ ಶೇಪ್ ಇರಲ್ಲ, ಅದು ಸ್ಟ್ರೈಟಾಗಿರುತ್ತೆ. ನನಗೆ ಅದ್ರ ರಿಪೋರ್ಟ್ಸ್ ಸದ್ಯಕ್ಕೆ ಸಿಗಲಿಲ್ಲ. ಸೊ ನಾನು ಬೇಬಿ ಬಾಯ್ದು ಮಾತ್ರ ನೋಡಿಸ್ತಾ ಇದ್ದೀನಿ. ನೀವು ಮಾತ್ರ ಬೇಬಿ ಗರ್ಲ್ ಸ್ಕ್ಯಾನಿಂಗ್ ರಿಪೋರ್ಟ್ ಇದ್ದರೆ ಕೂಡ ನೀವು ಡಿಫ್ರೆನ್ಸ್ ನೋಡ್ಬೋದು. ಇದು ಮೇನ್ ಡಿಫ್ರೆನ್ಸ್ ಅಂತಲೇ ಹೇಳ್ತೀನಿ. ಬಿಕಾಸ್ 2 to 3 ಮೆಂಬರ್ಸ್ದು ನಾನು ನೋಡಿದ್ದೀನಿ ಆಲ್ಮೋಸ್ಟು ಈ ಥರ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ. ಸೊ ಇದು ಮೇಯ್ನ್ ಆಗುತ್ತೆ. ನೆಕ್ಸ್ಟ್ ಬಂದು ನೋಡಿ, ಇಲ್ಲಿ EDD ಬಂದು 10/3/2024 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟದು 8/3 ಕೊಟ್ಟಿದ್ದಾರೆ. ಇದು ಬಂದು ಸ್ಕ್ಯಾನಿಂಗ್ ರಿಪೋರ್ಟ್ ಪ್ರಕಾರ ಬಂದಿರೋವಂಥ ಡೇಟ್ ಆಗಿರುತ್ತೆ, ಅಂತಂದರೆ ಮಗುದು ಸ್ಕ್ಯಾನ್ ಮಾಡ್ತೀವಲ್ಲ ಆ ಡೇಟ್ ಪ್ರಕಾರ ಬಂದಿರೋದು. ಬಟ್ ಇದು ಬಂದು ಡಾಕ್ಟರ್ ಕೊಟ್ಟಿರೋದು, ನನಗೆ EDD ಕೊಟ್ಟಿರೋದು ಇದು.
ಸೊ ಇದು ಬಂದು ಫಸ್ಟ್ ಟ್ರೈಮಿಸ್ಟರ್ದಾಗಿರುತ್ತೆ. ನೆಕ್ಸ್ಟು ಸೆಕೆಂಡ್ ಟ್ರೈಮಿಸ್ಟರ್ ಬಂದು ಹಂಗೆ ನನಗೆ ಶುಗರು ಮಾಮೂಲಿ ಬೇರೆ ಟೆಸ್ಟ್ಸ್ ಎಲ್ಲ ಹೇಳಿದ್ರಲ್ಲ, ನಾನು ಈ ಬಿಸು ಡಯಾಗ್ನಲಿಸ್ಟ್ ಅದು ಬಂದು HSR ನಾನು ಮಾಡಿಸಿದ್ದು. ನೆಕ್ಸ್ಟ್ ಬಂದು ಇದು ಥರ್ಡ್ ಟ್ರೈಮಿಸ್ಟರ್ದಿದು, ಲಾಸ್ಟ್ದಿದು 24 9 ಮಂತ್ಸ್ ಬಿದ್ಮೇಲೆ ಮಾಡಿಸಿರೋದಿದು. ಇದಕ್ಕೆ ಮುಂಚೆ ಮಾಡಿಸಿರೋದು ಇಲ್ಲಿದೆ ಸೆಕೆಂಡ್ ಟ್ರೈಮಿಸ್ಟರ್. ಅಂದರೆ ನನಗೆ ಗ್ಯಾಪ್ ಇರಲಿಲ್ಲ. ಸೆಪ್ಟೆಂಬರ್ ನಾನು ತೋರಿಸಿದ್ದು 4 ಮಂತ್ಸ್ ಆಗೋಗಿತ್ತು. ಸೊ 5 ಮಂತ್ಸಲ್ಲಿ ಇನ್ನೊಂದು ಸ್ಕ್ಯಾನಿಂಗ್ ಮಾಡಬೇಕು ಅಂತಾರಲ್ವ, ಅದು ಬಂದು ಇಲ್ಲಿ ಮಾಡಿಸಿದ್ದು. ಅದು ಬಂದು ಇದು ಬಂದು ಸೆಕೆಂಡ್ ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿರುತ್ತೆ. ಅಂತಂದರೆ 5 ಮಂತ್ಸಲ್ಲಿ 3rd ಮಂತಲ್ಲಿ ನಾನು ಆಲ್ಮೋಸ್ಟ್ ಹಾಸ್ಪಿಟಲ್ಗೆ ಹೋಗಿರಲಿಲ್ಲ. ಸೊ 4th ಮಂತು ನಾನು ಡೈರೆಕ್ಟಾಗಿ ಹೋಗಿದ್ದರಿಂದ ನನಗೆ 4th ಮಂತ್ ಮತ್ತು 5th ಮಂತ್ 2 ಡೇಟಲ್ಲೂ ಸ್ಕ್ಯಾನಿಂಗ್ ಮಾಡಿದ್ರು. ಸೊ ಇದು ಬಂದು ಅಕ್ಟೋಬರಲ್ಲಿ ಇದರಲ್ಲಿ ನೋಡಿಸ್ತಿದೆ ನೋಡಿ, ಸೆಕೆಂಡ್ ಟ್ರೈಮಿಸ್ಟರ್ ಸ್ಕ್ಯಾನಿಂಗ್ ರಿಪೋರ್ಟು. ಇದು ಬಂದು ಆಲ್ಮೋಸ್ಟು 5 to 6 ಮಂತ್ಸ್ ನಿಯರ್ ಬೈ ಇತ್ತು ನಾನು ಈ ಸ್ಕ್ಯಾನಿಂಗ್ ಮಾಡಿಸುವಾಗ. ಇದು ಬಂದು ಇದರಲ್ಲಿ ನಿಮಗೆ FHR ಬಂದು 164 ಇದೆ. ಫಸ್ಟ್ ಟ್ರೈಮಿಸ್ಟರಲ್ಲಿ 174 ಇತ್ತು, ಸೆಕೆಂಡ್ ಟ್ರೈಮಿಸ್ಟರಲ್ಲಿ 164 ಇದೆ. ಮತ್ತು HC ಅಂತ ಇದೆ, ಇದು ಬಂದು 171.81 ಅಂತ ಇದೆ. ಇದು ಕೂಡ ಇಂಪಾರ್ಟೆಂಟ್ ಇರುತ್ತೆ. ಮತ್ತು ಈ ಸ್ಕ್ಯಾನಿಂಗ್ ರಿಪೋರ್ಟು ನಮಗೆ ಅಷ್ಟೊಂದು ಏನಂತಾರೆ ಕ್ಲಿಯರಾಗಿ ಗೊತ್ತಾಗಲ್ಲ. ಅಂತಂದರೆ ನಾನು ಮಾಡಿಸಿರೋದು 3D ಸ್ಕ್ಯಾನಿಂಗು ನೋಡ್ತಾ ಇರ್ಬೋದು ನೀವು. ಇದರಲ್ಲಿ ಡಾಕ್ಟರ್ಸಿಗೆ ಗೊತ್ತಾಗುತ್ತೆ ಈ ಸ್ಕ್ಯಾನಿಂಗಲ್ಲಿ ಏನೇನಿರುತ್ತೆ ಹೇಗೆ ಅಂದ್ಬಿಟ್ಟು. ಇದು ನಮಗೆ ಅಷ್ಟು ಕ್ಲಿಯರಾಗಿ ಅವರೇನು ಹೇಳಲ್ಲ, ಅಂದರೆ ಪಾರ್ಟ್ಸ್ ಯಾವ್ದ್ಯಾವುದು ಏನು ಅಂದ್ಬಿಟ್ಟು ಹೇಳಲ್ಲ. ಜಸ್ಟು ಎಷ್ಟೆಷ್ಟು ಇಂಚಸ್ ಇದೆ ಅಂದ್ಬಿಟ್ಟು ಇಲ್ಲಿ ಕೊಟ್ಟಿರ್ತಾರೆ. ಇದು ಬಂದು ಕಿವಿ ಅಂತ ಇದೆ ನೋಡಿ, ಕಿವಿ ಈ ಥರ ಇದೆ. ಒಂದೊಂದು ಮೆನ್ಷನ್ ಮಾಡಿರ್ತಾರೆ ಏನು ಅಂದ್ಬಿಟ್ಟು, ಬಟ್ ಎಲ್ಲ ಅವ್ರು ಮೆನ್ಷನ್ ಮಾಡಿರಲ್ಲ ಏನೇನು ಪಾರ್ಟ್ಸ್ ಇದು ಅಂದ್ಬಿಟ್ಟು. ನೋಡ್ತಾ ಇರ್ಬೋದು ಇದೆಲ್ಲ ಬಂದು ನಾನು 3D ಸ್ಕ್ಯಾನ್ ಮಾಡಿಸಿದ್ರಿಂದ ಈ ಥರ ಬಂದಿದೆ. ನೋಡ್ತಾ ಇರ್ಬೋದು ನೀವು, ಫೇಸ್ ಆಗಿರ್ಬೋದು ಗೊತ್ತಾಗಲ್ಲ ಇದರಲ್ಲಿ ಏನೂ ಆಲ್ಮೋಸ್ಟ್ ಪ್ರಾಪರಾಗಿ ಏನು ಅಂದ್ಬಿಟ್ಟು ಪಾರ್ಟ್ಸ್ ಗೊತ್ತಾಗಲ್ಲ. ಬಟ್ ಸ್ಕ್ಯಾನಿಂಗ್ ಇದು ನೋಡ್ತಾ ಇರ್ಬೋದು ನೀವು ನೋಡಿ, ಇದು ಮಗು ಗ್ರೋತ್ ಆಗ್ತಾ ಇರುತ್ತೆ. ಬಟ್ ಒಬ್ಬೊಬ್ಬರು ಹೇಳ್ತಾರೆ ಲೈಕ್ ಈ ಥರ ಇದ್ದರೆ ಇಲ್ಲಿ ನೋಡಿ ಇಲ್ಲಿದೆಯಲ್ವಾ ಇದು ಗಂಡು ಮಗು ಅಂದ್ಬಿಟ್ಟು. ಬಟ್ ಅದು ನನಗೆ ಪರ್ಫೆಕ್ಟಾಗಿ ಗೊತ್ತಿಲ್ಲ, ಅದರಿಂದ ಕಂಡಿಡ್ಕೋಬೋದು ಅಂದ್ಬಿಟ್ಟು. ಸರ್ಫಿಕ್ಸ್ ಅಂತ ಇದೆ ನೋಡಿ ಇದರಲ್ಲಿ. ಬಟ್ ಆ್ಯಕ್ಚುಲಾಗಿ ಜೆಂಡರ್ನ ನಾವು ಏನಂತಾರೆ ಕಂಡುಹಿಡಿಬಾರ್ದು, ಅದು ತಪ್ಪು ಅಂತ ಹೇಳ್ತಾರೆ. ಬಟ್ ಎಲ್ಲರಿಗೂ ಆಸೆ ಇರೋದ್ರಿಂದ ನೋಡ್ತಾ ಇರ್ತಾರೆ. ಇದು ಬಂದು ನಂದು ಲಾಸ್ಟ್ ಟ್ರೈಮಿಸ್ಟರ್ 3rd ಟ್ರೈಮಿಸ್ಟರ್ ಸ್ಕ್ಯಾನ್ ರಿಪೋರ್ಟು 24th 2nd 2024 ನಾನು ಈ ಸ್ಕ್ಯಾನ್ ಮಾಡಿಸಿರೋದು. 9th ಮಂತ್ ಬಿದ್ಮೇಲೆ ನಾನು ಈ ಸ್ಕ್ಯಾನ್ ಮಾಡಿಸಿರೋದು. ಇದರಲ್ಲಿ 139 ಇದೆ. ಸೊ 145 ಒಳಗಡೆ ಇದ್ದರೆ ನಿಮಗೆ ಗಂಡು ಮಗು ಆಗುತ್ತೆ ಅಂದ್ಬಿಟ್ಟು ಹೇಳ್ತಾರೆ. FHR 145 ಒಳಗಡೆ ಇದ್ದರೆ ನಿಮಗೆ ಗಂಡು ಮಗು ಆಗುತ್ತೆ ಅಂದ್ಬಿಟ್ಟು ಹೇಳ್ತಾರೆ. ಮತ್ತು ಇನ್ನೊಂದು ಬಂದು ಮೇಯ್ನ್ ಇದು ಇಲ್ಲಿ ಪ್ಲೆಸೆಂಟಾ ಅಂತ ಇದೆಯಲ್ಲ, ಇದು ಪೊಸ್ಟೀರಿಯರ್ ಅಂತ ಇದ್ದರೆ ಕೂಡ ನಿಮಗೆ ಗಂಡು ಪಾಪು ಆಗುತ್ತೆ. ಸೊ ನನ್ನ ಪ್ರಕಾರ 3 to 4 ಇದು ಇಟ್ಕೊಂಡಿದ್ರೆ ನಿಮಗೆ ಬಾಯ್ ಬೇಬಿ ಆಗುತ್ತೆ ಅಂದ್ಬಿಟ್ಟು. ಅಂದರೆ ಇಲ್ಲಿ ಗರ್ಲ್ ಬೇಬಿ ಆಗೋದಿದ್ರೆ ಇಲ್ಲಿ ಬೇರೆ ವರ್ಡ್ ಅಂತ ಇರುತ್ತೆ. ಮತ್ತು FHR ಬಂದು 150 ಎಬೋ ಇದ್ದರೆ ಇಲ್ಲಿ ಗರ್ಲ್ ಬೇಬಿ ಆಗುತ್ತೆ ಅಂದ್ಬಿಟ್ಟು. ಮತ್ತು ಅದು ಸ್ಕ್ಯಾನಿಂಗ್ ರಿಪೋರ್ಟ್ ಏನಿರುತ್ತೆ ಫಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟಲ್ಲಲ್ವ, ಅಲ್ಲಿ ಬೇಬಿದು ಹೆಡ್ ಕಾಣಿಸಲ್ಲ ನಿಮಗೆ. ಆ ಹೆಡ್ ಕಾಣಿಸಿಲ್ಲ ಅಂತಂದರೆ ಅಲ್ಲಿ ಗರ್ಲ್ ಬೇಬಿ ಇರುತ್ತೆ, ಅಲ್ಲಿ ಬೇರೆ ಥರ ನಿಮಗೆ ಇರುತ್ತೆ ಅಂದ್ಬಿಟ್ಟು ಹೇಳ್ತಾರೆ ಶೇಪು. ಸೊ ಈ 3 ಮೇನ್ ಪಾಯಿಂಟ್ಸು ಬೇಬಿ ಗರ್ಲ್ ಆ್ಯಂಡ್ ಬೇಬಿ ಬಾಯ್ಗೆ ಡಿಫ್ರೆನ್ಸ್ ಇರುವಂಥ ಸ್ಕ್ಯಾನಿಂಗ್ ರಿಪೋರ್ಟ್ಸು. ಇದೆಲ್ಲ ನಂದು 9th ಮಂತಲ್ಲಿ ಸ್ಕ್ಯಾನ್ ಮಾಡಿಸಿರೋದು. ಸೊ ನೋಡ್ತಾ ಇರ್ಬೋದು ನೀವು, ಇದು ಗೊತ್ತಾಗುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ. ಈ ಸ್ಕ್ಯಾನಿಂಗ್ ಆದಮೇಲೆ ಡಾಕ್ಟರ್ ಹೇಳಿದ್ದು ನಿಮಗೆ
ಬೇಬಿ ಹೆಡ್ ಕೆಳಗಡೆ ಇದೆ ಅಂದ್ಬಿಟ್ಟು. ಸೊ ಆದಮೇಲೆ ನಾನು ಸ್ವಲ್ಪ ಹುಷಾರಾಗಿದ್ದು ನನಗೆ 14th ಮಾರ್ಚಲ್ಲಿ ಡಿಲಿವರಿ ಆಗಿದ್ದು. ಇದೆಲ್ಲ ನೋಡ್ತಾ ಇರ್ಬೋದು ನೀವು. ಸೇಮ್ ನಾನು ಒಂದು ಸ್ವಲ್ಪ ತೋರಿಸ್ತೀನಿ. ಹಿಮೋಗ್ಲೋಬಿನ್ ಆಗಿರ್ಬೋದು 12.3 ಇತ್ತು. ಇದು ಕೂಡ ತುಂಬ ಇಂಪಾರ್ಟೆಂಟ್ ಡೆಲಿವರಿ ಆಗೋದಕ್ಕೆ. ಹಿಮೋಗ್ಲೋಬಿನ್ ನನಗೆ 12 ಇತ್ತು. ಆ್ಯಕ್ಚುಲಾಗಿ ನಾನು ಪ್ರೆಗ್ನೆನ್ಸಿ ಮುಂಚೆ ನಾನು ಯಾವಾಗಲೂ ಚೆಕ್ ಮಾಡಿಸಿದಾಗ 7 ಇತ್ತು. ಬಟ್ ನಾನು ಯಾರಿಗಾದರೂ ಬೇಕಿದ್ದರೆ ಹೇಳಿ, ಅಂದರೆ ಬ್ಲಡ್ಡು ಮನೆಯಲ್ಲೇ ಯಾವ ರೀತಿ ನಾವು ಇಂಪ್ರೂವ್ ಮಾಡ್ಕೋಬೋದು ಇಂಜೆಕ್ಷನ್ಸ್ ಇಲ್ದಿರ ಅಂದ್ಬಿಟ್ಟು ಯಾರಾದರೂ ಕಮೆಂಟ್ ಮಾಡಿದ್ರೆ ನಾನು ಅದ್ರ ಬಗ್ಗೆ ಕೂಡ ಹೇಳ್ತೀನಿ ನಿಮಗೆ. ನೆಕ್ಸ್ಟ್ ಇದಿಷ್ಟಾಗಿತ್ತು ನನ್ನ ಬೇಬಿ ಬಾಯ್ ಸ್ಕ್ಯಾನಿಂಗ್ ರಿಪೋರ್ಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು.